ಕರ್ನಾಟಕದ ಕಣ್ಮಣಿ ಓಂಕಾರ್ ಬಾಯ್ಸ್ ಅವರು ಪ್ರತಿ ಸಲ ಮಾಡ್ತಾರೆ. ದಟ್ಸ್ ವೆರಿ ಹ್ಯಾಪಿ. ಪಟಾಕಿ ಯಾವಂದೇ ಆಗಿರ್ಲಿ ಹಚ್ಚೋರ್ ನಾವಾಗಿರ್ಬೇಕು. ನನ್ನ ಫೇವ್ರೆಟ್ ಹೀರೋ ಅಪ್ಪು. ನಮ್ಮ ಫ್ಯಾಮಿಲಿ ಅವ್ರಿಗೆಲ್ಲ ಇಷ್ಟ ಅಪ್ಪು. ನಂಗೆ ಅಪ್ಪು ಸರ್ ಅಂದ್ರೆ ಇಷ್ಟ. ಅವ್ರ ಎನರ್ಜಿ ನೋಡಿದ್ರೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಹ್ಯಾಪಿ ಬರ್ತ್ಡೇ ರಾಜ್ಕುಮಾರ. ಹೋದ್ ಸತಿ 4-5 ಐಟಮ್ ಮಾಡ್ಸಿದ್ರು, ಈ ಸತಿ ಇನ್ನೂ ಜಾಸ್ತಿ ಮಾಡ್ಸವ್ರೆ. ಏನು ಖುಷಿ ಅಂದರೆ ಡ್ರೈ ಜಾಮೂನು ದೋಸೆ ಎಲ್ಲ ಸುಡ್ತಾವ್ರೆ, ತಿನ್ನಕ್ಕೆ ಆನಂದ. ಆರು ಸ್ವಲ್ಪ ಕ್ಯೂ ಇತ್ತು, ಅದೊಂದು ಬೇಸರ ಅಷ್ಟೇ ಸರ್. ಆ ವ್ಯಕ್ತಿ ಕೈ ಮುಗಿಬೇಕಲ್ವಾ. ರಾಜ್ಕುಮಾರ್ ಅವ್ರದ್ದು 50ನೇ ವರ್ಷದ ಬರ್ಡೇ ನಡೀತಿದೆ, ವಿಜೃಂಭಣೆಯಿಂದ ಆಚರಿಸ್ತಿದ್ದಾರೆ. ನೀವೇನು ಹೇಳ್ತೀರಾ ಇದ್ರ ಬಗ್ಗೆ ಸರ್? ಕರ್ನಾಟಕದ ಕಣ್ಮಣಿ ಮತ್ತು ಎಲ್ಲರ ಮನಸ್ಸಲ್ಲಿ ಪುನೀತ್ ರಾಜ್ಕುಮಾರು ಇನ್ನೂ ನಮ್ಮ ಜೊತೆಲಿದ್ದಾನೆ, ಬದುಕಿದ್ದಾರೆ ಅಂತ ಭಾವನೆ ಇಟ್ಕೊಂಡು ಇವತ್ತೂ ಆರಾಧಿಸ್ತಾ ಇದ್ದಾರೆ. ಅವರ 50ನೇ ಹುಟ್ಟುಹಬ್ಬವನ್ನು ನಮ್ಮ ಕಿಟ್ಟಿ ಆ್ಯಂಡ್ ಗ್ಯಾಂಗು ಭಾಳ ಅದ್ಧೂರಿಯಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ 100 ವರ್ಷ ಎಲ್ಲರ ಮನಸ್ಸಲ್ಲೂ ಇದೇ ರೀತಿಯಾಗಿ ಚಿರಾಯವಾಗಿ ಉಳಿಲಿ ಅಪ್ಪು ಅವರು ಅಂತೇಳಿ ನಾನು ಶೋಭವನ್ನು ಹಾರೈಸ್ತೀನಿ. ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಕಳೆದ 10-15 ವರ್ಷದಿಂದ ನಮ್ಮ ಕೇಶವಮೂರ್ತಿ ಹಾಗೂ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಕಿಟ್ಟಿ ಅವರ ಮತ್ತು ಅವ್ರ ಸ್ನೇಹಿತರುಗಳ ನೇತೃತ್ವದಲ್ಲಿ ಕಳೆದ 10-15 ವರ್ಷದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಪ್ರತಿ ವರ್ಷನೂ ಕೂಡ ವಿಜೃಂಭಣೆಯಿಂದ ವರ್ಷನೂ ಹೆಚ್ಚಿಗೆ 2,000-3,000 ಜನಕ್ಕೆ ಅವತ್ತೊಂದು ದಿವಸ ಏನು ಹುಟ್ಟುಹಬ್ಬ ಇದೆ ಅನ್ನದಾನ ಕಾರ್ಯಕ್ರಮ ಮಾಡಿ, ಅನ್ನದಾನದ ಮುಖೇಂತ ಸಾರ್ವಜನಿಕರಿಗೆ ಅನ್ನದಾನ ಮಾಡಿ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಈ ವರ್ಷ ವಿಶೇಷವಾಗಿ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬ ಏನಿದೆ, ಅವರ ಚಿತ್ರ ಕೂಡ ಏನು ರಿಲೀಸ್ ಆಗಿದೆ. ಅದರಂತೆ ಅವರ ಅಪ್ಪಟ ಅಭಿಮಾನಿ ಆಗಿರ್ತಕ್ಕಂಥ ನಮ್ಮ ಸ್ನೇಹಿತರಾದಂಥ ಕಿಟ್ಟಿ ಅವರು, ಅವರ ಅಭಿಮಾನ ಯಾವ ರೀತಿ ಅಂತಂದ್ರೆ ಇಲ್ಲಿ ನೀವು ಕ್ಯಾಮ್ರಲ್ಲಿ ತೋರಿಸ್ಬೋದು. ಅವರ ಆಟ ಮೇಲೆ ಪುನೀತ್ ರಾಜ್ಕುಮಾರ್ ಹಾಕೊಂಡಿದ್ದಾರೆ, ಅಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ. ಪ್ರತಿ ವರ್ಷನೂ ಕೂಡ ಕಳೆದ ವರ್ಷ ಅಲ್ಲ, ಅವರು ಕಾಲವಾದಾಗಿಂದ ಅಲ್ಲ, ಕಳೆದ 10-15 ವರ್ಷದಿಂದ ಇವರು ಪುನೀತ್ ರಾಜ್ಕುಮಾರ್ ಅವರ ಒಂದು ಹುಟ್ಟುಹಬ್ಬನ ಆಚರಿಸ್ತಾ ಇದ್ದಾರೆ. ಆ ಹುಟ್ಟುಹಬ್ಬದಲ್ಲಿ ಸುಮಾರು 2,000-3,000 ಜನ ಮೇಲೆ ಜನಗಳು ಸೇರಿ ಪ್ರತಿಯೊಬ್ಬರಿಗೂ ವಿಭಿನ್ನವಾದಂಥ ಇಲ್ಲಿ ಊಟ ವ್ಯವಸ್ಥೆ ಆಗಿರುತ್ತೆ. ಪ್ರತಿ ವರ್ಷನೂ ಕೂಡ ಮಸಾಲೆ ದೋಸೆ ಆಗಿರ್ಬೋದು, ಬಾತ್ಗಳಾಗಿರ್ಬೋದು, ಹಲವಾರು ಸಿಹಿ ಖಾದ್ಯಗಳಾಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಸಾರ್ವಜನಿಕರಿಗೆ ವ್ಯವಸ್ಥಿತವಾಗಿ ಬಹಳ ಸಂತೋಷದಿಂದ ಅವರ ಸ್ವಂತ ಖರ್ಚಿನಿಂದ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಅವರ ಅಭಿಮಾನ ಇದೇ ಥರ ಇರಲಿ. ಪುನೀತ್ ರಾಜ್ಕುಮಾರ್ ಅವರು ಏನು ಬದುಕಿದಾಗ ಸುಮಾರು ಜನಕ್ಕೆ ದಾನ ಧರ್ಮ ಮಾಡಿದ್ರು, ಅವರ ನಡೆಯಲಿ, ಅವರ ಅಭಿಮಾನಿನೂ ಕೂಡ ಹೋಗ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷ ಸರ್. ಈಗ ಅವರು ನಿಮ್ಗೆ ಎಷ್ಟು ಪ್ರೇರೇಪಣೆ ಆಗಿದ್ರು? ಅವ್ರು ಬದುಕಿದಾಗ ತುಂಬಾ ಹತ್ರವಾಗಿದ್ರ ಹೇಗೆ? ನಮ್ಮ ಕಿಟ್ಟಿ ಅವರು ಅವ್ರ ಜೊತೆ ಆತ್ಮೀಯವಾಗಿದ್ರು. ಅವರು ಇದ್ದಂಥ ದಿನಗಳಲ್ಲಿ ಅವ್ರಿಗೆ ಬಹಳ ಹತ್ರವಾಗಿದ್ರು. ಹಾಗೂ ಅವರು ಮಾಡ್ಕೊಂಡು ಬಂದಂಥ ಕಾರ್ಯ ಇವ್ರ ಕೈಲಾದಷ್ಟು ಎಷ್ಟು ಜನಗಳಿಗೆ, ಸಾರ್ವಜನಿಕರಿಗೆ ಮತ್ತೆ ನೊಂದವ್ರಿಗೆ, ರೋಗಿಗಳಿಗೆ ಎಷ್ಟು ಸಹಾಯ ಮಾಡ್ಬೋದು ಅಷ್ಟು ಇವರು ಕೂಡ ಅವರ ಸ್ವಂತ ಖರ್ಚಿನಿಂದ ಮಾಡಿಕೊಂಡು ಅವರ ಮಾರ್ಗದಲ್ಲಿ ಇವರು ಸಾಕ್ತಾ ಇದ್ದಾರೆ. ಅಪ್ಪು ಬಾಸ್ ಬಗ್ಗೆ ಯಾರು ಮಾತಾಡಕ್ ಹೋಗ್ಬಾರ್ದು. ನಮ್ಮ ಅಪ್ಪು ಬಾಸು ದೇವ್ರು, ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು. ನಮ್ಮ ಅಪ್ಪು ಬಾಸು ದೊಡ್ಡವರು. ಇವತ್ತು ಅವ್ರ ಬರ್ತಡೇ. ಹ್ಯಾಪಿ ಬರ್ತಡೇ ಅಪ್ಪು ಬಾಸ್. ಹ್ಯಾಪಿ ಬರ್ತ್ಡೇ ಅಪ್ಪು ಬಾಸ್. ಅಪ್ಪು ಬಾಸ್ಗೆ ಹ್ಯಾಪಿ ಬರ್ತಡೇ. ಆ ವ್ಯಕ್ತಿ ಹೆಸರಲ್ಲಿ ಇವತ್ತು ಜನಕ್ಕೆ ಅನ್ನ ಕೊಡ್ತಾವ್ರೆ ಅಂತಂದ್ರೆ ಆ ವ್ಯಕ್ತಿ ಕೈ ಮುಗಿಬೇಕಲ್ವಾ. ಹ್ಯಾಪಿ ಬರ್ತ್ಡೇ ಅಪ್ಪು ಸರ್. ಹ್ಯಾಪಿ ಬರ್ತ್ಡೇ ಅಪ್ಪು. ನನ್ನ ಫೇವ್ರೆಟ್ ಹೀರೋ ಅಪ್ಪು. ನಮ್ಮ ಫ್ಯಾಮಿಲಿ ಅವ್ರಿಗೆಲ್ಲ ಇಷ್ಟ ಅಪ್ಪು. ಡೈಲಾಗ್ ಹೊಡಿತೀಯ ನೀನು? ಯಾವ್ದು ಹೊಡಿಲಿ? ನಿನ್ಗೆ ಯಾವ್ದು ಇಷ್ಟ? ಪಟಾಕಿ ಯಾವಂದೇ ಆಗಿರ್ಲಿ ಅನ್ಸೋರ್ ನಾವಾಗಿತ್ತು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಸೊ ಬೇಸಿಕಲಿ ಇಲ್ಲಿ ಓಂಕಾರ್ ಬಾಯ್ಸ್ ಅವರು ಪ್ರತಿ ಸಲ ಮಾಡ್ತಾರೆ. ದಟ್ಸ್ ವೆರಿ ಹ್ಯಾಪಿ ಥಿಂಗ್ ಫಾರ್ ಅಸ್. ಆ್ಯಂಡ್ ಪ್ರತಿ ಸಲ ಇಲ್ಲಿ ಮಾಡಿದಾಗ ಒಬ್ಬ ಪರ್ಸನ್ನ ಎಷ್ಟು ಚೆನ್ನಾಗಿ ನಾವು ಮೆಮೊರೈಸ್ ಮಾಡ್ಕೋಬೋದು. ಅವ್ರಿಗೆ ರೆಸ್ಪೆಕ್ಟ್ ಯಾವತ್ತೂ ಕಮ್ಮಿ ಆಗಲ್ಲ. ಅಪ್ಪು ಅಜರಾಮರ, ಫಾರ್ ಎವರ್ ಅಪ್ಪು ವಿಲ್ ಬಿ ಇನ್ ಅವರ್ ಹಾರ್ಟ್ಸ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಇಷ್ಟೊಂದೆಲ್ಲ ಅಪ್ಪುನ ಪ್ರತಿ ವರ್ಷ ಏನೂ ಕಮ್ಮಿ ಮಾಡದೆ ಅಪ್ಪುನ ಇಷ್ಟೊಂದೆಲ್ಲ ನೆನೆಸ್ಕೊತಾ ಇದ್ದೀವಿ. ದಟ್ಸ್ ಅ ವೆರಿ ಥಿಂಗ್. ನಾವು ಕನ್ನಡಿಗರು ಯಾವತ್ತೂ ಅಪ್ಪುನ ಬಿಟ್ಕೊಡಲ್ಲ. ಹ್ಯಾಪಿ ಬರ್ಡೇ ಅಪ್ಪು ಬಾಸ್, ಯಾವಾಗಲೂ ಹೀಗೆ ಇರಿ. ನಂಗೆ ಅಪ್ಪು ಸರ್ ಅಂದ್ರೆ ಇಷ್ಟ. ಅವ್ರ ಎನರ್ಜಿ ನೋಡಿದ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಅವ್ರು ಡ್ಯಾನ್ಸ್ ಮಾಡೋದು ನೋಡಿದ್ರೆ ನಂಗೆ ತುಂಬ ಇಷ್ಟ. ನಾನು ಆ ಥರ ಡ್ಯಾನ್ಸರ್ ಆಗಬೇಕಂದ್ರೆ ತುಂಬ ಇಷ್ಟ.
ಅದಕ್ಕೆ ಹ್ಯಾಪಿ ಬರ್ಡೇ ಅಪ್ಪು ಸರ್, ವಿ ಲವ್ ಯು. ಹ್ಯಾಪಿ ಬರ್ಡೇ ರಾಜ್ಕುಮಾರ.